ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ ಬಜಾರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂಟೆಯ ಬಗ್ಗೆ ಅತ್ಯಂತ ಕುತೂಹಲಕಾರಿ ವಿಷಯಗಳನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂಟೆಯ ದೇಹವು ಪ್ರಕೃತಿಯ ಕೊಡುಗೆ ಅಂತಾನೆ ಹೇಳ್ಬೋದು. ಒಂದು ಅಂದಾಜಿನ ಪ್ರಕಾರ ಪ್ರಪಂಚದಲ್ಲಿ ಒಟ್ಟು 15 ಮಿಲಿಯನ್ಗಿಂತ ಹೆಚ್ಚಿಗೆ ಒಂಟೆಗಳು ಇದೆ ಎನ್ನಲಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಿರುವಂತೆ ಒಂಟೆಯು ಮರಳುಗಾಡಿನಲ್ಲಿ ವಾಸಿಸುವ ಪ್ರಾಣಿಯಾಗಿದೆ. ಮತ್ತೆ ಎಷ್ಟೇ ಗಾಳಿ ರಭಸವಾಗಿ ಬೀಸಿದರೂ ಈ ಒಂಟೆಯು ಉಸಿರಾಡುವಾಗ ಗಾಳಿಯಲ್ಲಿ ತೂರಿ ಬರುವಂತಹ ಮಣ್ಣಿನ ಒಂದೇ ಒಂದು ಕಣವನ್ನು ಸಹ ತನ್ನ ದೇಹದೊಳಗೆ ಎಳೆದುಕೊಳ್ಳುವುದಿಲ್ಲ. ಬರೀ ಶುದ್ಧವಾದ ಗಾಳಿಯನ್ನ ಮಾತ್ರ ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತದೆ. ಹಾಗೆ ಇದು ತೇವಾಂಶ ಭರಿತವಾದ ಗಾಳಿಯನ್ನು ಸೇವನೆ ಮಾಡುವಾಗ ತೇವಾಂಶವನ್ನೇ ಪ್ರತ್ಯೇಕವಾಗಿ ತೆಗೆದುಕೊಂಡು ಶುದ್ಧ ಗಾಳಿಯನ್ನೇ ಪ್ರತ್ಯೇಕವಾಗಿ ಉಸಿರಾಟಕ್ಕೆ ಬಳಸಿಕೊಳ್ಳುವಂತಹ ಸಾಮರ್ಥ್ಯ ಇರೋದು ಈ ಒಂಟೆಗೆ ಮಾತ್ರ ಅಂತಾನೆ ಹೇಳ್ಬಹುದು. ಒಂಟೆಯು 1 ಗಂಟೆಗೆ ಸುಮಾರು 1,500 ಭಾರವನ್ನ ಹೊರುವ ಸಾಮರ್ಥ್ಯ ಹೊಂದಿದ್ದು, ಜೊತೆಗೆ 40ರಿಂದ 50 ಕಿಲೋಮೀಟರ್ ದೂರ ಸಂಚರಿಸುವ ಶಕ್ತಿಯನ್ನು ಹೊಂದಿರುವುದರ ಜೊತೆಗೆ 45 ಸೆಲ್ಸಿಯಸ್ನಿಂದ 50 ಸೆಲ್ಸಿಯಸ್ ಉಷ್ಣಾಂಶವನ್ನು ತಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಇದು ಬೆಳಗಿನ ಸಮಯದಲ್ಲಿ ಎಷ್ಟೇ ಉಷ್ಣಾಂಶವನ್ನು ಸಹಿಸಿಕೊಂಡರೂ ರಾತ್ರಿಯ ಸಮಯದಲ್ಲಿ ಉಷ್ಣಾಂಶವನ್ನು ಹೊರಬಿಡುತ್ತದೆ. ಈ ಕಾರಣದಿಂದಲೇ ಸುತ್ತ ಎಷ್ಟೇ ಚಳಿ ಇದ್ರೂ ಒಂಟೆಯ ಬಳಿ ನಾವು ನಿಂತ್ಕೊಂಡಾಗ ಶಾಖದ ಒಂದು ಅನುಭವ ನಮಗೆ ಆಗುತ್ತೆ. ಅಷ್ಟೇ ಅಲ್ಲದೆ ಒಂದು ಸಲಕ್ಕೆ ಒಂಟೆಯು 145ರಿಂದ 150 ಲೀಟರ್ ನೀರನ್ನ ಕುಡಿಯಬಲ್ಲ ಸಾಮರ್ಥ್ಯ ಹೊಂದಿದೆ. ಬಾಯಾರಿಕೆ ಆದಾಗ ಅದು ಸಮುದ್ರದ ನೀರನ್ನ ಕೂಡ ಕುಡಿಯುತ್ತದೆ. ಸಮುದ್ರದ ನೀರು ಉಪ್ಪಾಗಿರುತ್ತಲ್ವಾ, ಅದನ್ನ ಹೇಗೆ ಒಂಟೆ ಕುಡಿಯುತ್ತೆ ಅನ್ನೋ ಪ್ರಶ್ನೆ ಬಂದ್ರೆ, ಒಂಟೆಯು ನೀರನ್ನ ಕುಡಿಯುವಾಗ ಅದರಲ್ಲಿರುವ ಉಪ್ಪಿನ ಅಂಶವನ್ನೇ ಪ್ರತ್ಯೇಕಗೊಳಿಸಿ ಪರಿಶುದ್ಧವಾದ ನೀರನ್ನ ಮಾತ್ರ ಕುಡಿಯುತ್ತದೆ. ಈ ಸಾಮರ್ಥ್ಯ ಇರುವುದರಿಂದಲೇ ಒಂಟೆಗೆ ನೀರು ಸಿಗದಿದ್ದಾಗ ಸಮುದ್ರದ ನೀರನ್ನೇ ಅದು ಕುಡಿಯುತ್ತದೆ. ಎಲ್ಲರೂ ತಿಳಿದಿರುವಂತೆ ಒಂಟೆಯು ತನ್ನ ಉಬ್ಬಿದ ಭಾಗದಲ್ಲಿ ನೀರನ್ನ ಸಂಗ್ರಹಿಸೋದಿಲ್ಲ, ಬದಲಿಗೆ ಅಲ್ಲಿ ಕೊಬ್ಬಿನ ಅಂಶವನ್ನ ಸಂಗ್ರಹಿಸಿರುತ್ತದೆ. ಯಾವಾಗ ಒಂಟೆಗೆ ಆಹಾರ ಸಿಗದೆ ಇರುತ್ತೋ ಆವಾಗ ಅಲ್ಲಿ ಉಬ್ಬಿನ ಭಾಗದಲ್ಲಿ ಸಂಗ್ರಹವಾದ ಕೊಬ್ಬನ್ನ ಅದು ತನ್ನ ದೇಹಕ್ಕೆ ಕಳುಹಿಸುತ್ತದೆ. ಈ ರೀತಿಯಾಗಿ ಆ ಕೊಬ್ಬನ್ನ ಬಳಸಿಕೊಳ್ಳುತ್ತದೆ ಮತ್ತು ಮೂತ್ರಪಿಂಡದಲ್ಲಿ ನೀರನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಒಂಟೆಗೆ ಮಾತ್ರ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂಟೆಯ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಕೂಡ ಮಾಡಿ.